ಕಳೆದ 3 ತಿಂಗಳಿನಿಂದ ರಾಜ್ಯ ಸರ್ಕಾರ ವಿಧವಾ ವೇತನ, ವೃದ್ಧಾಪ್ಯ ವೇತನ ಮತ್ತು ವಿಕಲಚೇತನರಿಗೆ ಕೊಡುವಂತ ಪಿಂಚಣಿಯನ್ನು ನಿಲ್ಲಿಸಿದೆ. ಇದಕ್ಕೆ ರಾಜ್ಯದಾದ್ಯಂತ ಆಕ್ರೋಶವೂ ವ್ಯಕ್ತವಾಗ್ತಾ ಇದೆ ಮತ್ತು ಯಾರು ಪಿಂಚಣಿಯನ್ನು ಪಡ್ಕೊಳ್ಳಬೇಕು ಅಂತ ಬಯಸಿದ್ದಾರೋ ಅವರು ಒದ್ದಾಡ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಸುಮಾರು 16 ಲಕ್ಷ ಜನರಿಗೆ ಪಿಂಚಣಿ ಬರ್ತಾ ಇಲ್ಲ. ಪಿಂಚಣಿ ಹಣಕ್ಕಾಗಿ ತಾಲೂಕು ಕಚೇರಿಗೆ ಮಹಿಳೆಯರು, ವೃದ್ಧರು ಅಲೆದಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಈ ಸಮಸ್ಯೆ ಇದೆ. ಕೋಲಾರದ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೋಲಾರ ತಾಲೂಕು ಕಚೇರಿ ಬಳಿ ವೃದ್ಧರು, ಮಹಿಳೆಯರು ಪರದಾಡ್ತಾ ಇದ್ದಾರೆ. ವೃದ್ಧಾಪ್ಯ ವೇತನ ಬರ್ತಿಲ್ಲ, ವಿಕಲಚೇತನಿಗೆ ಬರಬೇಕಾದಂಥ ಪಿಂಚಣಿ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಏನೇನೋ ಕಾರಣಗಳನ್ನು ಕೊಟ್ಟು 3 ತಿಂಗಳಿನಿಂದ ಬಹಳಷ್ಟು ಜನರಿಗೆ ಪಿಂಚಣಿ ಬರ್ತಾ ಇಲ್ಲ. ನೋಡ್ತಾ ಇದ್ದೀರಿ, ಸರ್ಕಾರ ದುಡ್ಡು ಉಳಿಸೋದಕ್ಕೆ ಮಾಡಿರುವಂಥ ಪ್ರಯತ್ನ ಇದು. ಸರ್ಕಾರದ ಅಧಿಕಾರಿಗಳು ಬೆನ್ನು ತಟ್ಟುಕೊಳ್ತಾ ಇದ್ದಾರೆ, ದುಡ್ಡು ಉಳಿಸಿದ್ವಿ ಅಂತ. ಆದರೆ ಹಿರಿಯರು, ಅಶಕ್ತರು ಕಚೇರಿಯಿಂದ ಕಚೇರಿಗೆ ಓಡಾಡ್ತಾ ಇದ್ದಾರೆ. ಬರ್ತಾ ಇದ್ದಂಥ ದುಡ್ಡು 800 ರೂಪಾಯಿ, 1000 ರೂಪಾಯಿ ದುಡ್ಡು ಬರ್ತಾ ಇತ್ತು, ಅದು ಬರ್ತಿಲ್ಲ. ಈಗ ಅನರ್ಹರನ್ನು ಹೊರಗೆ ಹಾಕ್ತೀವಿ ಅಂತ ಸರ್ಕಾರ ಹೇಳ್ತಾ ಇರೋದು, ಆದರೆ ಆ ಪಟ್ಟಿಯಲ್ಲಿರೋದು ದೊಡ್ಡ ಸಂಖ್ಯೆಯಲ್ಲಿ ಅರ್ಹರು, ಅಂದರೆ ಡಾಕ್ಯುಮೆಂಟ್ ಒದಗಿಸೋದಕ್ಕೆ ಸಾಧ್ಯವಾಗದವರು ಅಥವಾ ಈ ವಿಚಾರವೇ ಗೊತ್ತಿಲ್ಲದವರು, ಸರ್ಕಾರ ಈ ರೀತಿ ಪರಿಷ್ಕರಣೆ ಮಾಡ್ತಿದೆ ಅನ್ನುವಂಥ ವಿಚಾರವೇ ಗೊತ್ತಿಲ್ಲದೆ ಈಗ ಪಿಂಚಣಿ ನಿಂತು ಹೋಗಿರೋದ್ರಿಂದ ಕಚೇರಿಯಿಂದ ಕಚೇರಿಗೆ ಓಡಾಡ್ತಾ ಇದ್ದಾರೆ. ಅವರು ಬೇರೆ ಇದಕ್ಕೆ ಕೊಡ್ಸ್ಕೊಳ್ತಾ ಇದ್ದಾರೆ ಅಷ್ಟೇ. ಗೌರ್ಮೆಂಟ್ ಬಿಟ್ಟೋಗ್ತದ, ಅದಕ್ಕೆ ಓಟ್ ಹಾಕೋ ಮುಂಚೆ ಯೋಚನೆ ಮಾಡಬೇಕು. 500 ರೂಪಾಯಿ, 1000 ರೂಪಾಯಿನ ಯೋಚನೆ. ಆದಾಯ ಹೆಚ್ಚಿಗೆ ಇದೆ ಎನ್ನುವಂತಹ ಕಾರಣ ನೀಡಿ ಏನು ವಿವಿಧ ಪಿಂಚಣಿಗಳನ್ನು ಬಂದ್ ಮಾಡಿರ್ತಕ್ಕಂತಹ ಸರ್ಕಾರದ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ನಾನೀಗ ಕೋಲಾರ ತಾಲೂಕು ಕಚೇರಿಯಲ್ಲಿದ್ದೇನೆ. ನೀವು ಗಮನಿಸ್ತಾ ಇದ್ದೀರಾ, ನೂರಾರು ಸಂಖ್ಯೆಯಲ್ಲಿ ಪ್ರತಿದಿನ ಪಿಂಚಣಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ವೃದ್ಧಾಪ್ಯ ವೇತನ, ವಿಧವೆ ವೇತನ, ಸಂಧ್ಯಾ ಸುರಕ್ಷಾ ಮತ್ತು ಇನ್ನಿತರ ಅಂಗವಿಕಲರ ವೇತನ, ಹೀಗೆ ಪ್ರತಿಯೊಂದು ಪಿಂಚಣಿಯೂ ಸಹ ಯಾವುದು ಕೂಡ ಬರ್ತಾ ಇಲ್ಲ. ಪ್ರತಿದಿನವೂ ಬಂದು ಇಲ್ಲಿ ಹರಿದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಳೆದ 3-4 ತಿಂಗಳಿಂದಲೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರ ತಾಲೂಕು ಒಂದರಲ್ಲೇ 50,000ಕ್ಕೂ ಹೆಚ್ಚು ಜನರಿಗೆ ಒಂದು ಪಿಂಚಣಿ ಬರಬೇಕಾಗಿತ್ತು. ಆದರೆ ದಿಢೀರಂತ ಈ ಒಂದು ಪಿಂಚಣಿ ನಿಲ್ಲಿಸಿರೋದ್ರಿಂದ ಸಹಜವಾಗಿ ವೃದ್ಧರಿಗೆ ಮತ್ತು ಏನು ವಯಸ್ಸಾಗಿರ್ತಕ್ಕಂಥವ್ರಿಗೂ ಕೂಡ ಒಂದು ರೀತಿಯಾಗಿ ಇದು ಶಾಕ್ ಅಂತಲೇ ಹೇಳ್ಬೋದು. ನೋಡ್ಬೋದು, ನಡೆಯೋದಕ್ಕೂ ಆಗೋದಿಲ್ಲ, ಮಾತಾಡೋದಕ್ಕೂ ಆಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರನ್ನ ಇಲ್ಲಿ ಬಂದು ಅವರು ಪಿಂಚಣಿಯನ್ನು ಕೇಳೋದಕ್ಕೆ ಬರ್ತಾರೆ. ಆದರೆ ಬಂದು ಕಾರಣ ಕೊಡ್ತಾರೆ ಬಿಟ್ಟರೆ ಇದುವರೆಗೂ ಕೂಡ ಅವರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಈಗ ವೃದ್ಧರು, ಮಹಿಳೆಯರು, ಅಂಗವಿಕಲರು ಸೇರಿದಂತೆ ಎಲ್ಲರೂ ಸಹ ಈಗ ಪಿಂಚಣಿ ಏನಿದ್ದಾರೆ ಅವರೆಲ್ಲರೂ ಸಹ ಶಾಪ ಆಗ್ತಕ್ಕಂಥದ್ದು ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಆದಾಯ ನಿಮಗೆ ಹೆಚ್ಚಿಗೆ ಬರ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪಿಂಚಣಿಯನ್ನು ದಿಢೀರಂತ ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ತಂದು ಕೊಡ್ತಾ ಇದ್ರು ಕೂಡ ಇದುವರೆಗೂ ಪಿಂಚಣಿ ಅವರಿಗೆ ಬರ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇದ್ದೀರಾ ವೃದ್ಧರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದಂದರೆ ಅವರು ಮಾತಾಡೋದಕ್ಕೂ ಆಗೋದಿಲ್ಲ, ಓಡಾಡೋದಕ್ಕೂ ಆಗೋದಿಲ್ಲ, ಮತ್ತು ಊಟ ತಿಂಡಿ ಬಿಟ್ಟು ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾದರೂ ಇಂಥವ್ರಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನುವಂತಹ ಸಹ ಇಲ್ಲಿ ಪ್ರಶ್ನೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ವೃದ್ಧರು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಅಧಿಕಾರಿಗಳಿಗೆ ಇದೆಲ್ಲ ಕಣ್ಣು ಕಾಣಿಸ್ತಾ ಇಲ್ಲವ ಅನ್ನುವಂತಹ ಇಡೀ ಶಾಪ ಆಗ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು. ಈಗ ಮಾತಾಡ್ಸೋಣ, ಏನು ಸಮಸ್ಯೆ? ಪೆನ್ಷನ್ ಎಲ್ಲ ಮಾತ್ರೆಗಳು ಕೊಡೋಕೆ ಶುಗರ್ BP ಮಾತ್ರೆ ತಿಂತಾ ಇದ್ವಿ, ನಡೆಯೋದಕ್ಕೂ ಆಗ್ತಾ ಇಲ್ಲ, ಮಾತಾಡೋಕ್ಕೂ ಆಗ್ತಾ ಇಲ್ಲ. ಏನು ಮಾಡಿದ್ರೆ 3 ತಿಂಗಳಿಂದ 4 ತಿಂಗಳಿಂದ ಮೊನ್ನೆ ಬಂದೆ ಕೂತ್ಕೊಂಡೆ. ಎಷ್ಟು ಬರ್ತಾಯಿತ್ತು ಯಜಮಾನ್ರೆ? ಸಮಯ 1200 ಬರ್ತಾ ಅಷ್ಟಕ್ಕೆ ಅಷ್ಟೇ. ಊಟ ತಿಂಡಿ ಎಲ್ಲ ಬಿಟ್ಟಿರ್ಬೇಕು. ಈಗ ಬಿಟ್ಟಿರಬೇಕು, ಏನು ಮಾಡೋದು? ಈಗ ಅದು ಬಂದಿದ್ರೆ ಏನೇನು ಹೆಲ್ಪ್ ಆಗುತ್ತೆ? ನನಗೆ ಮಾತ್ರೆಗಳು, ಮೈನು ಊಟ ಯಾರು ಮನೆಗೆ ಹೋದ್ರೆ ಹಾಕ್ತಾರೆ. ಮಾತ್ರೆಗಳು ಬೇಕು. ಒಂದು ತಿಂಗಳಿಗೆ 1000 ರೂಪಾಯಿ ಮಾತ್ರೆಗಳು ಬೇಕು. ಓಡಾಡ್ತಾ ಇದ್ದೀರಾ? ನಾನು 4 ತಿಂಗಳಿಂದ ಓಡಾಡ್ತಾ ಇದ್ದೆ. ಏನು ಹೇಳ್ತಾರೆ ಇಲ್ಲಿ ಬಂದರೆ? ಇನ್ನು ನಾಳೆ ಸೆಕ್ರೆಟ್ರಿ ಬರ್ತಾನೆ, ಹಂಗೆ ಬರ್ತಾರೆ ಅಂತಾರೆ. ನಾವೇನು ಮಾಡೋದು? ನಿಮ್ಮದು 4 ದಿನ ತಿರುಗ್ತಾ ಇದ್ದೀನಿ ಸರ್. ಅವರು ಇಲ್ಲಿ ಬಾ, ಅಲ್ಲಿ ಹೋಗಿ ಅಂತ ಹೇಳಿ ಅದೇ ನಂಬ್ಕೊಂಡು ಇಲ್ಲೇ ತಿರ್ಗ್ತಾ ಇದ್ದೀನಿ. ಇವಾಗ ಹೇಳ್ತೆ ಮನೆ ಹತ್ರನೇ ಬರ್ತಾರೆ ಸರ್.
ಪಿಂಚಿನ್ ಕೊಡಕ್ಕೆ ಮನೆ ಹತ್ರ ಬರ್ತಾರಾ? 7 ಗಂಟೆಗೆ ಬಂದು ಕರ್ಕೊಂಡ್ರ ಸಮಯ ನಾವು ನಾಳೆ 7 ಗಂಟೆಗಿಂದ ಊಟ ಎಲ್ಲ ಇಲ್ಲ ಏನಿಲ್ಲ ಸಮಯ. ನಿಮಗೆ ನಮ್ಮದು ಅಷ್ಟೇ ಸರ್, ಯಾವ ಊರು? ನಮ್ಮದು ಕಾರಹಳ್ಳಿ. ಎಷ್ಟು ವಯಸ್ಸು? 80 ವರ್ಷ. ಏನು ಹೇಳ್ತೀರಾ ಅಧಿಕಾರಿಗಳಿಗೆ, ಸರ್ಕಾರ? ಅಧಿಕಾರಿಗಳೇ ಬರ್ತದೆ ಹೋಗ್ರಿ ಕಳಿಸ್ತೀವಿ ಅಂತ ಹೇಳ್ತಾರೆ. ಇದೆ ಬೆಳಗ್ಗೆಯಿಂದ ಬರೋ. ಅದೇ ಇನ್ನಾದರೂ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ, ಇವ್ರ ಪರವಾಗಿ ನಿಂತ್ಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕೋಲಾರದಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.